ನಮಸ್ತೆ ಸ್ನೇಹಿತರೆ. ಶಿವ ಅಂದರೆ ಕೇವಲ ದೇವರ ರೂಪವಲ್ಲ, ಅದು ನಶ್ವರತೆಯ ಅರಿವು, ಅಹಂಕಾರದ ಲಯ ಹಾಗೂ ಶುದ್ಧ ಚೈತನ್ಯದ ಸಂಕೇತ. ಧಾರ್ಮಿಕ ವಿಚಾರಕ್ಕಿಂತ ಹೆಚ್ಚು ಅಂತರಂಗ ಪರಿವರ್ತನೆಯ ಪಥ. ನಶ್ವರತೆ ಮತ್ತು ಶಿವ. ಶಿವನ ರೂಪದಲ್ಲಿ ವಿನಾಶಕ ಎಂಬ ಅರ್ಥವಿದೆ, ಆದರೆ ಅದು ನಾಶ ಮಾಡುವುದಕ್ಕಿಂತ ಹೆಚ್ಚು. ಅಹಂಕಾರ, ಮೋಹ, ಮಮಕಾರಗಳ ಲಯ. ನಶ್ವರತೆ ಅರಿತಾಗ ಮನುಷ್ಯನ ಬಂಧಗಳು ಸ್ವಲ್ಪ ಸಡಿಲವಾಗುತ್ತವೆ. ಮಾಯೆ ಮತ್ತು ಭವಬಂಧನ. ಮಾಯೆ ಎಂದರೆ ಅಸತ್ಯವಲ್ಲ, ಅದು ತಾತ್ಕಾಲಿಕ ಸತ್ಯ. ನಾವು ಅದನ್ನು ಶಾಶ್ವತವೆಂದು ಹಿಡಿದಿಟ್ಟುಕೊಂಡಾಗ ಬಂಧನ ಉಂಟಾಗುತ್ತದೆ. ಅದೇ ಭವಚಕ್ರ. ನಿಷ್ಕಾಮ ಕರ್ಮ. ಫಲಾಪೇಕ್ಷೆಯಿಲ್ಲದೆ ಕೆಲಸ ಮಾಡುವುದೇ ನಿಷ್ಕಾಮ ಕರ್ಮ. ಇದು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಶುದ್ಧ ಮನಸ್ಸೇ ಧ್ಯಾನಕ್ಕೆ ಸೂಕ್ತ ಭೂಮಿ. ಶಿವಧ್ಯಾನ ಮತ್ತು ಆತ್ಮಜಾಗೃತಿ. ಶಿವಧ್ಯಾನ ಎಂದರೆ ಹೊರಗಿನ ದೇವರನ್ನು ನೋಡುವುದಲ್ಲ, ನಮ್ಮೊಳಗಿನ ಸಾಕ್ಷಿ ಭಾವವನ್ನು ಜಾಗೃತಗೊಳಿಸುವುದು. ಶಾಂತ ಮನಸ್ಸಿನಲ್ಲಿ ಆತ್ಮದ ಅರಿವು ಮೂಡುತ್ತದೆ. ಶಿವಧ್ಯಾನಕ್ಕೆ ನಿಷ್ಕಾಮ ಕರ್ಮ ಸೇರಿದಾಗ ಒಳಗಿನ ಸ್ವಾತಂತ್ರ್ಯದ ಮಾರ್ಗ ದೊರೆಯುತ್ತದೆ. ಇದು ಧಾರ್ಮಿಕ ವಿಚಾರಕ್ಕಿಂತ ಹೆಚ್ಚು ಅಂತರಂಗದ ಪರಿವರ್ತನೆಯ ಪಥ. ಮುಕ್ತಿ ಏನಿಂದ? ಮುಕ್ತಿ ಎಂದರೆ ಮರಣದ ನಂತರದ ಸ್ವರ್ಗವಲ್ಲ. ಮುಕ್ತಿ ಅಂದರೆ ಆಸೆಯಿಂದ, ಭಯದಿಂದ, ಹೋಲಿಕೆಯಿಂದ, ಅಹಂಕಾರದಿಂದ ಮುಕ್ತವಾಗಿರುವ ಮನಸ್ಥಿತಿ. ಶಿವ ತತ್ವದ ಸಾರ. ನೀನು ಹುಡುಕುತ್ತಿರುವುದು ನೀನೇ. ಯಾರದೋ ಉತ್ತಮರ ಸತ್ಯದ ಸಾಲುಗಳಿಗೆ ಸ್ವರವಾದ ನನ್ನ ಕಂಠವೇ ಧನ್ಯ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಧನ್ಯವಾದಗಳೊಂದಿಗೆ ಗೀತಾ ರಶ್ಮಿ.